ಲಿಫ್ಟಲ್ಲಿ ಹೋಗಿ 1 ನಿಮಿಷ ಸಹ ಆಗಲಿಲ್ಲ, ಬಿದ್ದು ಸಹ ಆಗಿದೆ. ಅಮ್ಮ ಈಗ 8 ಮಂತ್ ಆಯಿತು. ಈಗ 9 ಮಂತ್. ಇನ್ನೊಂದು ತಂಗಿ ಇಲ್ಲ ಅಂದರೆ ತಮ್ಮ ಬರ್ತಾನೆ. ಹೌದಾ? ನಗಡ್ಲಿಕ್ಕೂ ಆಗ್ತಾ ಇಲ್ಲ. ಅಮ್ಮಗೆ ಕ್ರಾಂಪ್ಸ್ ಬರ್ತಾ ಉಂಟು. ಎಂತ ಅವಸ್ಥೆ ಆಗಿತ್ತು ನಂದು ಮತ್ತು ಲೆವಿತ್ತು. 3 ದಿನದಿಂದ ನಾವು ಸಾವಿನ ಬಾಗಿಲು ತಟ್ಟಿ ಹೊರಗೆ ಬರ್ತೇವೆ, ಆ ರೀತಿ ಆಗಿತ್ತು. ಸತ್ಯ ಹೇಳ್ತಿದ್ದೇವೆ, ಸತ್ಯ ಹೋಗ್ತೀವಂತ ಆಗಿತ್ತು. ನನಗೆ ಅಂತ ಹಾಗೆ ಆಗಿತ್ತು. ನಾನು ಹೇಳಿದೆ ಹಸ್ಬೆಂಡಿಗೆ, ಆಯಿತು ನಂದು ಇನ್ನು ಲಾಸ್ಟ್ ಡೇ ಇದು, ನಾನು ಸಾಯ್ತಾ ಇದ್ದೀನಿ ಅಂತೇಳಿ. ಮೊನ್ನೆ ರಾತ್ರಿ ಅದೇ ಹೇಳಿದ್ದು ನಾನು. ಎಮರ್ಜೆನ್ಸಿ ಅಂತ ಹೇಳಿ ಕಾರೆಲ್ಲ ಇದು ಮಾಡೋಣ ಅಂತ ಹೇಳಿದ್ರು ಅವರು. ಮತ್ತೆ ವೀನುಗೆ ಎಲ್ಲರಿಗೆ ಎಬ್ಬಿಸಿದ್ರು. ಎಂಥ ಹೊಟ್ಟೆ ನೋವು, ಎಂಥ ಮರ್ಕಾಗೋದು, ತಲೆ ತಿರುಗೋದು, ದೇವರೇ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಏನು ಒಂಥರ ಎಲ್ಲ ಬ್ಲ್ಯಾಕ್ ಕಾಣ್ತಾ ಉಂಟು. ನಾನು ಮತ್ತೆ ಹೇಳಿದೆ, ನಂದು ಆಯ್ತು ಇದು ಲಾಸ್ಟ್ ಇತ್ತು, ಸಾರಿ ಇದು ಮಾಡಿ ಅಂತೇಳಿ ಅಲ್ಲ ಇವರಿಗೆ. ಅಂದರೆ ಫುಲ್ಲು ಎಂತ ಆಗ್ತಾ ಇತ್ತು ಅವರಿಗಲ್ಲ. ಈಗ ಎಲ್ಲ ಕಡೆ ಉಂಟಂತೆ ಸೇಮ್ ಸಿಂಪ್ಟಮ್ ಲೆವಿಗೆ. ಫಸ್ಟಿಗೆ ಎಂತ ಆಗುತ್ತೆ, ಫುಲ್ಲು ನಡುಕ, ಮೈ ನೋವಾಗುತ್ತೆ ಫಸ್ಟಿಗೆ, ಮತ್ತೆ ನಡುಕ ಸ್ಟಾರ್ಟ್ ಆಗುತ್ತೆ. ಗೊಡ 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 ಎಲ್ಲ, ಇದು ನಿಲ್ಲುವುದೇ ಇಲ್ಲ. ನಡುಕ ಸ್ಟಾರ್ಟ್ ಆಗಿ ಆಮೇಲೆ ಬೆನ್ನು ನೋವು, ಹೊಟ್ಟೆ ನೋವು, ತಲೆ ಈಗ ಹೊಡೆಯುತ್ತೆ ಅಂತ. ಓ ಜೇಸು. ಮತ್ತೆ ಇದಾಗೋದು ಎಲ್ಲ ಕತ್ಲೆ ಒಂಥರ ವಾಂತಿ, ವಾಮಿಟಿಂಗ್ ಎಲ್ಲ ಒಟ್ಟಿಗೆ ಬರೋದು. ಆಗ ನೀವು ಎಣಿಸಿ, ಯಾರಾದರೂ ಎಣಿಸ್ತಾರ ನಾವು ಬದುಕ್ತೀವಿ ಅಂತೇಳಿ? ಅದೆಲ್ಲ ಬರುವಾಗ ಹೆಂಗೆ ಮಲಗಿದ್ರು ನಿದ್ದೆ ಆಗುದಿಲ್ಲ, ಮಲಗ್ಲಿಕ್ಕೆ ಆಗಲ್ಲ. ತಲೆ ನೋವಲ್ಲಿ ಎಲ್ಲ, ಹೊಟ್ಟೆ ನೋವಲ್ಲಿ ನಿದ್ದೆ ಬರ್ತದೆ, ಮಲಗ್ಲಿಕ್ಕೆ ಆಗೋದಿಲ್ಲ. ಈಗ ಫುಲ್ ಡೇ ಮತ್ತೆ ಬೇದಿ ಅದು ಇದು ಆಯ್ತಾ, ವಾಮಿಟಿಂಗ್ ಬೇದಿ ಅಷ್ಟೇ. ಫುಡ್ ಪಾಯ್ಸನ್ ಆಗಿತ್ತು ಅದು. ಈಗ ಸಮ್ಮರಲ್ಲಿ ಎಲ್ಲರಿಗೂ ಆಗುತ್ತಂತೆ, ಹೊರಗಡೆ ಫುಡ್ ಎಲ್ಲ ಜಾಸ್ತಿ. ನಾವು ಹೊರಗಡೆ ಫುಡ್ಡೇ ತಿಂದಿರಲಿಲ್ಲ, ಒಳಗಡೆ ತಿಂದಿದ್ದು. ಆದರೂ ನಮಗೆ ಆಯ್ತು, ಅದು ಪ್ರಾಬ್ಲಮ್ ಆಯಿತು. ಹಾಗೆ ಡಿಹೈಡ್ರೇಷನ್. ನಾವಂದರೆ ನಾನು ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ಕುಡಿದವರಿಗೂ ಬೇಗ ಅದು ತಾಗುತ್ತಂತೆ ವೈರಸ್. ಹಾಗೆ ಮತ್ತು ಮೊನ್ನೆ ಫುಲ್ ನೋಡಿದ್ವಿ. ಮತ್ತು ನೈಟ್ ಹೇಗೂ ಸ್ವಲ್ಪ ನಿದ್ದೆ ಬಂತು. ಇಲ್ಲಿ ಡಾಕ್ಟ್ರ್ ಇದ್ದು ನಾವು ಮೆಡಿಸಿನ್ ತೊಗೊಂಡ್ವಿ, ಹೇಗೋ ಸ್ವಲ್ಪ ನಿದ್ದೆ ಬಂತು. ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತೆ ಬೇರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ವಿ ನಿನ್ನೆ. ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟರು. ಆದರೆ ಅದರಲ್ಲಿ ಸ್ವಲ್ಪ ಸರಿ ಇತ್ತು. ಮತ್ತು ನೈಟ್ ಸ್ವಲ್ಪ ಊಟ ಮಾಡಿದ್ದೆ ನಾನು, ಸ್ವಲ್ಪ ಮೀನು ಸಾರಲ್ಲಿ ಊಟ ಮಾಡಿದೆ ನೈಟ್. ಮತ್ತೆ ಇಟ್ಕೊ ನಿನಗೆ ಬೇಕಿತ್ತ ಅಂತ ನಾನು ಹೇಳಿದ್ದೆ ಅಮ್ಮಗೆ. ಹೌದು, ಅವನು ಅದರಲ್ಲಿ ಬಚಾವಾದ. ಅವನು ಖಾಲಿ ಮಜ್ಜಿಗೆ ಕೊಡ್ದ. ನಾನು ಹೇಳಿದ್ದೆ ಇದು ಎಂತ ಖಾರದ ಏನು ಕುಡಿಬೇಡಿ. ನಾನಂದ್ರೆ 2 ದಿನ ಸರಿ ಊಟ ಮಾಡಿರ್ಲಿಲ್ಲ, ಆಸೆ ಆಗ್ತಿತ್ತು ಮೀನು ಸಾರು. ಹತ್ರ ಬೂತಾಯಿ ಮೀನೇ ಬೇಕು ಅಂತ ಹೇಳಿ ಡ್ಯಾಡಿಗೆ ಹೋಗಿ ತರಿಸಿ ಅಮ್ಮನ ಹತ್ರ ಮಾಡಿಸಿ ಊಟ ಮಾಡಿದೆ. ನಿನ್ನೆ ನನ್ನ ಹಸ್ಬೆಂಡ್ ಬರ್ಡೇ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ನಿನ್ನೆ ನೈಟ್ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಅದು ಮಾಡಲಿಲ್ಲ. ಇವತ್ತು ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಎಂತೆಲ್ಲ ಮೆನು ನಾನು ರೆಡಿ ಮಾಡಿದ್ದೆ ಅವರಿಗೆ ಬೇಕಿದ್ದದೆಲ್ಲ. ನಮಗೆ ಅಲ್ಲಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ನಗಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಮಾಡ್ಲಿಕ್ಕೂ ಆಗಲ್ಲ ಅಷ್ಟು. ಸೊ ಯಾರಿಗೂ ಬೇಡ ಅದು, ನಿಜವಾಗ್ಲೂ ಹೇಳ್ತೀನಿ ದೇವರೇ, ಯಾರಿಗೂ ಬೇಡ. ಅಮ್ಮ ಕೇಳಿದೆ ನಾನು, ನಿಮಗೆ ಪೀರಿಯಡ್ಸ್ ಬರುವಾಗ ಹಿಂಗೆ ಏನೋ ಆಗ್ತದೆ ಅಂತ. ನಾನು ಅವಾಗ ಕೇಳ್ತಾ ಇದ್ದೆ, ಪೀರಿಯಡ್ಸ್ ಟೈಮಲ್ಲಿ ಹೀಗೆ ಆಗೋದಾ ಅಮ್ಮ, ನನಗೆ ಬಂದಿತ್ತು ನೋಡಿ ಹಾಗೆ ಆಗೋದಾ ಅಂತೇಳಿ. ಹೌದಂತ ಹೇಳಿದೆ. ಹಾಗಾದರೆ ಎಷ್ಟು ಹೋಗುತ್ತಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದ ದೇವಿ. ಅದಕ್ಕಿಂತ ವರ್ಸ್ಟ್ ಬರೋದು ನಾವು ಬಾಣಂತಿ ಅಂದರೆ ಇದು ಆಗುವಾಗ, ಡೆಲಿವರಿ ಆಗುವಾಗ ಅಂತ ಹೇಳಿದೆ. ಹೌದಾ ಅಂತ ಹೇಳಿದ. ಸಹಿಸ್ಲಿಕ್ಕೆ ಲೆಕ್ಕಕ್ಕಿಲ್ಲ ಅಂತಲ್ಲ ಅದು, ನಾನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಕೂಡ ಸರಿ ಇಲ್ಲ. ಇವತ್ತು ಬ್ಲಡ್ ಟೆಸ್ಟ್ ಮಾಡಬೇಕಂತ ಹೇಳಿ ಇದ್ದೀನಿ. ಈಗ ಸ್ವಲ್ಪ ಆ್ಯಂಟಿಬಯೋಟಿಕ್ ತೊಗೊಳ್ತೀನಿ, ಫಸ್ಟಿಗೆ ನೋಡ್ತೀನಿ. ಈಗ ಬೆಳಗ್ಗಿಂದ ಕೂಡ ನನಗೆ ಬೇದಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರು ಆಗ್ತಾ ಉಂಟು, ನಿಲ್ತಾ ಇಲ್ಲ. ಹಾಗಾಗಿ ಈಗ ನೋಡಬೇಕು. ಇದು 3ನೇ ದಿನ ಅಲ್ಲ, 3rd ಡೇ. ನನಗೆ ಅದು ಬೆಡ್ಡಲ್ಲಿ ಮಲಗಿ ಮಾಡಿ ಎಲ್ಲ ಇತ್ತು. ನನಗೆ ಅಭ್ಯಾಸನೇ ಇಲ್ಲ. ಬೆಡ್ರೂಮ್ಗೆ ಹೋಗುವಾಗ ವಾಂತಿ ಬರುತ್ತೆ ನನಗೆ. ಅದಕ್ಕೆ ನಿನ್ನೆ ಎಲ್ಲ ಬೆಡ್ಶೀಟ್ ಅದು ಇದು ಪಿಲ್ಲೋ ಎಲ್ಲ ತೆಗೆಸಿದೆ, ಮಜ್ಜು ಹೊತ್ತ ತೆಗೆಸಿ
ಬೇರೆ ಹಾಕು ಅಂತೇಳಿ ನನಗೆ ಅದು ನೋಡುವಾಗ ವಾಂತಿ ಬರ್ತಾ ಉಂಟು. ನನಗೆ ಅದು ಬೆಡ್ಡಲ್ಲಿ ಮಲಗಿ ಅಭ್ಯಾಸನೇ ಇಲ್ಲಲ್ಲ, ಯಾವಾಗಲೂ ಒಮ್ಮೆ ಜ್ವರ ಬರುವುದಲ್ಲ ನನಗೆ. ಹಾಗೆ ನನಗೆ ಅದು ಒಂಥರ ಆಗುತ್ತೆ ನೋಡುವಾಗ. ಈಗ ಅದೇ ಇವರಿಗೂ ಹೊಟ್ಟೆ ನೋವು ಇತ್ತು ಸ್ವಲ್ಪ, ಇವತ್ತು ಸ್ವಲ್ಪ ಸರಿ ಇದ್ದಾನ ಅಂತ, ಬೆನ್ನು ಉಂಟಂತೆ. ಹಾಗೆ ನಾನು ಮತ್ತು ಲೆವಿ ಹೋಗಿ ಅದೇ ಹೇಳಿದಲ್ಲ, ಸಾವಿನ ಬಾಗಿಲು ಟಕ ಟಕ ತಟ್ಟಿವರೆಗೆ ಬಂದಂಗೆ ಆಗಿದೆ ನಮಗೆ, ಅಷ್ಟು ಇದಾಗಿದೆ. ನನಗೆ ಈಗ ಹೋಗ್ಲಿಕ್ಕೆ ಬೇಡ ಇತ್ತು, ಇಷ್ಟು ಸಾಲ ಎಲ್ಲ ಇರುವಾಗ ನನಗೆ ಬಿಟ್ಟು ಹೋಗ್ಲಿಕ್ಕೆ ಬೇಡ ಇತ್ತು ಈ ರೀತಿ ನನ್ನ ಫ್ಯಾಮಿಲಿಯನ್ನು. ನಾನು ಒಂದೇ ಬೇಡ್ತಾ ಇದ್ದೆ ದೇವರ ಹತ್ರ, ಎಲ್ಲ ಸರಿಯಾದ ಮೇಲೆ ಬೇಕಿದ್ರೆ ಕರ್ಕೊಂಡೋಗು, ಈಗ ಬೇಡ ಅಂತ ಹೇಳಿ. ಅಷ್ಟು ನಮಗೆ ಇದಾಯಿತು. ಓಕೆ, ಈಗ ಟ್ಯಾಬ್ಲೆಟ್ ತಗೊಳ್ತೀನಿ. ಏನು ಊಟ ತಿನ್ನಲಿಲ್ಲ, ಖಾಲಿ ಇದು ORS ಕುಡಿಲಿಕ್ಕೆ ಹೇಳಿದ್ದಾರೆ, ಅದು ಕೂಡ ನನಗೆ ಕುಡಿಲಿಕ್ಕೆ ಆಗೋದಿಲ್ಲ. ಅದು ಸೇಮ್ ಕುಡಿದು ಒಂಥರ ಆಗ್ತಾ ಉಂಟು. ಅದಕ್ಕೆ ಲೈಮ್ ಜ್ಯೂಸ್ ಕೊಟ್ಟರು ನನ್ನ ಹಸ್ಬೆಂಡ್. ಡ್ಯಾಡಿ ಬೆಳಿಗ್ಗೆದ್ದು ಅವಸ್ಥೆ ನೋಡಬೇಕು, ನನಗೆ ನಿದ್ದೆ ಬಂದಿದ್ದಷ್ಟೇ ಡ್ಯಾಡಿ ಬಂದು ಬಾಗಿಲು ತಟ್ಟಿದ್ರು 7 ಗಂಟೆಗೆ. ನಮಗೆ ಹೆದರಿಕೆ ಆಯಿತು. ನನಗೆ ಲೆವಿ ಕರೆದಂಗೆ ಆಯಿತು, ಅವನಿಗೆ ಹುಷಾರಿಲ್ಲಲ್ಲ, ನನಗೆ ಪಪ್ಪ ಅಂತ ಹೇಳಿದಂಗೆ ಆಯಿತು ಲೆವಿ. ನನಗೆ ಹೆದರಿಕೆಯಿಂದ ಅವರು ಓಡಿಯಲ್ಲೇ ಹೋದ್ರು. ನೋಡುವಾಗ ಡ್ಯಾಡಿ ಜೀರಿಗೆ ಕಷಾಯ ತಂದು ಬಿಸಿ ಬಿಸಿ ಉಂಟು, ಪ್ರಿಯನಿಗೆ ಕೊಡು ಪ್ರಿಯನಿಗೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅವರು. ಬಡ ಬಡ ಬಡಿತಿದ್ದಾರೆ. ವಾ, ಹೆದರಿಕೆ ಆಯ್ತು ನಮಗೆ. ಅವರು ಯಾವಾಗಲೂ ಹಾಗೇನೆ, ಮಲಗಿದ್ರೆ ಉಂಟಲ್ಲ 5 ನಿಮಿಷಕ್ಕೆ ಎದ್ದು ಮಲಗಿದ್ಯಾ ಮಲಗಿದ್ಯಾ ಅಜ್ಜಿಗೆ ಮಾಡುದು, ಎಲ್ಲರಿಗೂ ಅವರು ಸೇಮ್ ಮಾಡುದು, ಸೇಮ್ ಅವರದ್ದು ಬಿಡುದೇ ಇಲ್ಲ. ಅದೊಂದು ಎಷ್ಟೇ ನೀವು ಜೋರು ಮಾಡಿ ಏನೇ ಮಾಡಿ ಅವ್ರು ಬಿಡುದಿಲ್ಲ. ಅದು ಮಲಗಿದ್ರೆ ಸಾಕು, ಮಲಗು ಒಂದು 5 ನಿಮಿಷಕ್ಕೆ ಬರ್ತಾರೆ, ಮಲಗಿದ್ಯಾ, ಹುಷಾರಿದ್ಯಾ, ಸರಿ ಇದೆಯಾ ಅಂತ ಹೇಳಿ. ಅದು ಅವ್ರಿಗೆ ಅಭ್ಯಾಸನೇ. ಅದಕ್ಕೆ ಅಮ್ಮ ಎಂತ ಮಾಡೋದು, ಚಿಕ್ಕ ಹಾಕಿ ಹೋಗಿ ಮಲಗುದಿಲ್ಲ, ಮಲಗ್ಲಿಕ್ಕಿದ್ರೆ ಅಡುಗೆ ಮಲಗುದು ಅವರು. ಓಕೆ, ಇನ್ನು ಎಂತ ಅಡಿಗೆ ಎಲ್ಲ ಅವರೇ ಮಾಡ್ತಾರೆ, ನನಗೇನು ಮಾಡಲಿಕ್ಕೆ ಆಗೋದಿಲ್ಲ, ತಿನ್ಲಿಕ್ಕೂ ಆಗಲ್ಲ, ಏನು ತಿನ್ಲಿಕ್ಕೂ ಆಗಲ್ಲ. ಕರಡಲ್ಲಿ ಸ್ವಲ್ಪ ಊಟ ಮಾಡೋದು ಅಂತೇಳಿ ಎನಿಸಿದ್ದೇನೆ ಅಷ್ಟೇ. ಓಕೆ, ಮತ್ತೆ ಸಿಗ್ತೇನೆ. ನೋಡಿ, ಇಲ್ಲಿ ಅಮ್ಮ ಮಲಗಿದ್ದಾರೆ ಕ್ಲಿನಿಕಲ್ಲಿ, ಗ್ಲುಕೋನ್ ಹಾಕಿದ್ದಾರೆ ಅಲ್ಲಿ. ಯಾವುದು ಬೇರೆ ಹಾಕಿದ್ದಾರೆ ಅಂದರೆ ಇನ್ಫೆಕ್ಷನ್ ಅಂಡರ್ 6 ಇರಬೇಕಂತೆ. ಬ್ಲಡ್ ರಿಪೋರ್ಟ್ ಎಲ್ಲ ತೆಗೆದ್ರು, ಈಗ 22 ಉಂಟು, ಜಾಸ್ತಿ ಉಂಟು. ಹಾಗಾಗಿ ಈಗ 3 ಡೇಸ್ ಕಂಟಿನ್ಯೂಸ್ ಬಂದು ಅದು ಹಾಕ್ಲಿಕ್ಕೆ ಹೇಳಿದ್ದಾರೆ. ಅದು ಹಾಕಿದರೆ ಕಮ್ಮಿ ಆಗುತ್ತೆ. ಮತ್ತು ಆ್ಯಂಟಿಬಯೋಟಿಕ್ ಅದರಿಂದ ಎಲ್ಲ ಏನು ಯೂಸ್ ಆಗಲ್ಲ ಅಂತ ಹೇಳಿದ್ರು. ಸೊ 3 ಡೇಸ್ ಇಂಜೆಕ್ಷನ್ ಉಂಟು. 3 ಡೇಸ್ ನೀವು ಇಲ್ಲಿ ಬರಬೇಕು. ಇದು ಫಸ್ಟ್ ಡೇ. ನಾಳೆ ಹುಷಾರಾದ್ರೂ ನಾಳೆ ಬರಲಿಕ್ಕೆ, ನಾಡ್ದು ಕೂಡ ಬರಲಿಕ್ಕೆ, ಟಿಲ್ ಫ್ರೈಡೇ. ಆ್ಯಕ್ಟಿಂಗ್ ಮಾಡಲಿಕ್ಕಿಲ್ಲ. ಇಲ್ಲಿ ನೋಡಿ, ಈಗ ಇವನ್ ಸಹ ಜಿಮ್ ಶುರು ಮಾಡಿದ್ದಾನೆ. ನಾನು ಅನಿಸೋದು ಇವನು ಎಲ್ಲಿ ಹೋಗಿದ್ದಾನೆ ಅಂತ. ಇಲ್ಲಿ ಮೇಲೆ ಕೂತು ಜಿಮ್ ಮಾಡ್ತಿದ್ದಾನೆ. ನೀನು ಸಹ ಶುರು ಮಾಡಿದ್ಯಾ? ಅವನಿಗೆ ಮೋಟಿವೇಶನ್ ಎಂತದ ಜಿಮ್ ಮಾಡಬೇಕು, ಬಾಡಿ ಹಾಕಬೇಕು. ಹಾಂ, ಕಾಲ್ರೆ ಏನಾಯ್ತಮ್ಮ ನಿಮಗೆ? ಎಂತಾಯ್ತು ನನಗೆ ಗೊತ್ತಿಲ್ಲ. ಹಾಸ್ಪಿಟಲಿಂದ ಹಾಸ್ಪಿಟ್ಲಿಂದ ಸ್ವಲ್ಪ ಹೊತ್ತಿಗೆ ನಾನು ಬೆಡ್ಡಲ್ಲಿ ಇದ್ದೀನಿ. ಎಂತಾಯ್ತು ನನಗೆ ಗೊತ್ತಿಲ್ಲ. ಹೌದು, ನಿಮ್ಗೆ ಯಾರು ಎತ್ತಿದ್ದೀರಮ್ಮ? ನಂಗೆ ಗೊತ್ತಿಲ್ಲ, ಇವರೇ ಹೇಳ್ಬೇಕು ಸ್ಟೋರಿ. ಎಂತಾಯ್ತು ಹೇಳಿ. ನಾನು ಬಂದು ಹೀಗೆ ಎದ್ದು ಅಮ್ಮನಿಗೆ ಇಲ್ಲಿ ಇಟ್ಟಿದ್ದೆ. ಫಸ್ಟ್ ಇವರು ಹೇಳ್ತಾರೆ, ಮತ್ತೆ ಫಸ್ಟ್ ನಿಮ್ಗೆ ಗೊತ್ತಿದೆ ಎಲ್ಲಿಂದ ಏನಾಯ್ತು ಅದು ಹೇಳು, ಮತ್ತೆ ನಾವು ಹೇಳ್ತೀವಿ. ನಿಮ್ಗೆ ಎಲ್ಲಿ ತನಕ ಗೊತ್ತಿತ್ತು ಅದು ಹೇಳಿ. ನಾನು ಬಂದೆ ಹಾಸ್ಪಿಟ್ಲಿಂದ, ಬಂದು ಕೂತ್ಕೊಂಡು MNT ಸಿಫ್ಟಿ ಅಂಕಲ್ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ. ಮತ್ತೆಂಥದ ಒಂಥರ ಆಗ್ತಾ ಇತ್ತು. ಮತ್ತು ಇವರ ಹತ್ರ ನೀರು ಕೇಳಿದೆ, ಅದು ಗೊತ್ತುಂಟು. ನೀರು ಕೇಳಿ ಒಂಥರ ಆಗುತ್ತೆ, ಹೋಗೋಣ ಅಂತ ಹೇಳಿದೆ.
ಎಲ್ಲ ತಿರುಗ್ತಾ ಉಂಟಲ್ಲ ಹೋಗೋಣ ಅಂತ ಹೇಳಿದೆ ಬಾ. ಖಂಡಿತ ಹೋಗೋಣ ಅಂತ ಹೇಳಿ ಲಿಫ್ಟ್ ತನಕ ಬಂದಿದ್ದೇವೆ, ಮತ್ತೆಂತಾಯ್ತು ನನಗೆ ಸರಿ ಗೊತ್ತಿಲ್ಲ. ಲಿಫ್ಟ್ ಆನ್ ಮಾಡುವಾಗ ಸೀದಾ ಡಬ್ಬ ಬಿದ್ದಿದ್ದಾಳೆ ನನ್ನ ಮೇಲೆ. ಹೌದಾ? ಆದ್ಮೇಲೆ ಮತ್ತೆ ಏನ್ ಮಾಡು, ನಾವು ಮಧ್ಯದಲ್ಲಿ ಇದ್ವಿ ಅಲ್ಲ, ಅಲ್ಲಿ ನಂಗೆ ಈ ಸೈಡ್ ಬರ್ಲಿಕ್ಕೆ ಕೂಡ ಆಗಲ್ಲ. ಇದು ಮಾಡಿ ಮತ್ತೆ ವಿನು ನನಗೆ ಕರೆದೆ, ವಿನು ಬಾ ಅಂತ. ವಿನು ಬಂದು ಅರ್ಧದಲ್ಲಿ ಬಂದು ಈಗ ಮಾಡ್ತಾರೆ ಅಷ್ಟೇ, ಇಲ್ಲೂ ಮಾಡಿ ನಾನೇ ಇರ್ತೇನೆ ಅಂತ. ಮತ್ತೆ ನಾನು ಸ್ವಲ್ಪ ಹೀಗೆ ಮಾಡಿ ಹೀಗೆ ತಗೊಂಡು ಬಂದೆ. ಮತ್ತೆ ಇವ ಬಂದ ಮತ್ತೆ ಜಾಪ ಬಂದ. ಮತ್ತೆ ಎತ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಇಲ್ಲಿ ಮಲಗಿಸಿದ್ವಿ. ಮಲಗಿಸಿದ ಮೇಲೆ ಸ್ವಲ್ಪ ನೀರಲ್ಲಿ ಹೀಗೆ ಮಾಡಿ ಬಾಯಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಅಂತ ತುಂಬ ಒಂದು 10 ಮಿನಿಟ್ಸ್ ಅನ್ಕಾನ್ಶಿಯಸ್ ಇದ್ದಿ. ಮತ್ತೆ ಬಂದು ಓಡಿ ಬಂದ್ರು ಎಲ್ಲರೂ, ಏನಾಯ್ತು ಅಂತ. ಸ್ವಲ್ಪ ಕೈಯೆಲ್ಲ ಹೀಗೆ ಮಾಡಿ ತುಂಬ ಹೊತ್ತು ನೀವು ಹೇಳ್ತಿದ್ದು ನಂಗೆ ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ಬಂದ್ರೆ, ನನಗೆ ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ನಾನು ಹುಷಾರಿದ್ದೇನೆ ಅಲ್ಲಿ ಬಂದೆಲ್ಲರಿಗೂ ನಾನು ಹುಷಾರಿದ್ದೀನಿ, ಅನ್ಕಾನ್ಶಿಯಸ್ ಆಗಿ ನನಗೆ ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ತಂದ್ರಿ ಹಾಗೆ ಅಂತ. ಹಾಸ್ಪಿಟ್ಲಿಗೆ ಬೇಡ ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ನನಗೆ ಸ್ವಲ್ಪ ಎಚ್ಚರ ಆಗುವಾಗ ಫುಲ್ ಲೈಟ್ ಬೀಳ್ತಾ ಉಂಟು ಮುಖಕ್ಕೆ, ಹಾಗೂ ಎಲ್ಲರೂ ರೌಂಡ್ ಕೇಳ್ತಾ ಎಲ್ಲರದ್ದು ಸ್ವಲ್ಪ ಹೀಗೆ ಕೇಳ್ತಾ ಉಂಟು. ಮತ್ತೆ ನಾನೆನಿಸಿದೆ ಎಲ್ಲ ಆಪರೇಷನ್ ಥಿಯೇಟ್ರಲ್ಲಿ ನನ್ನನ್ನು ಹಾಕಿದ್ದಾರೆ, ರೌಂಡ್ ಡಾಕ್ಟರ್ಸ್ ಇದ್ದಾರೆ, ಇವ್ರದ್ದೊಂದು ಕೈ ಮಾತ್ರ ನನಗೆ ಸ್ವಲ್ಪ ಫೀಲ್ ಆಗ್ತಾ ಉಂಟು, ಇವ್ರದ್ದು ಕೈ ಅಂತೇಳಿ. ಮತ್ತೆ ಎಲ್ಲ ನನಗೆ ಏನೋ ಮಾಡ್ತಾ ಇದ್ದಾರೆ ನನ್ನನ್ನು ಅಂತೇಳಿ ಅದೇ ಆಗ್ತಾ ಇತ್ತು ನನಗೆ. ಮತ್ತೆ ಹೇಳುವಾಗ ಒಬ್ಬೊಬ್ಬರು ನಿಂತಿದ್ದಾರೆ, ಎಲ್ಲಿದ್ದೀನಿ ಏನು ಎಂತ ಗೊತ್ತಾಗ್ತಾ ಇಲ್ಲ, ಎಷ್ಟು ಗೊತ್ತಾಯಿತು. ಮತ್ತೆ ನೋಡುವಾಗ ಒಬ್ಬೊಬ್ಬರು ಕಾಣ್ತಾ ಇದ್ದಾರೆ. ಮತ್ತೆ ಇವರು ಹೇಳಿದರು ನಮ್ಮ ರೂಮಲ್ಲೇ ಇದ್ದೀವಿ ನಾವು ಅಂತೇಳಿ. ಮತ್ತೆ ಸ್ವಲ್ಪ ನನಗೆ ಇದಾಯಿತು, ಎಂತ ಆಯ್ತಾ ಈಗ ನೋಡಿ, ಅದು ಜಾಸ್ತಿ ಆಗಿದೆ ಅಂತ ಇನ್ಫೆಕ್ಷನ್. ಹಾಗೆ 2 ದಿನ ಮತ್ತೆ ಇದು ಕೊಡಲಿಕ್ಕುಂಟು ಆ್ಯಂಟಿಬಯೋಟಿಕ್, ಆದರೆ ಅದು ಟ್ಯಾಬ್ಲೆಟ್ ತೊಗೊಳ್ಬೇಡಿ ಅಂತ ಹೇಳಿದ್ದಾರೆ, ಡೈರೆಕ್ಟ್ ಇದಕ್ಕೆ ಕೊಟ್ಟಿದ್ದಾರೆ ನನಗೆ. ಮತ್ತೆ ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ? ಖಾಲಿ ಗಂಜಿ, ಅದು ಕೂಡ ಇಷ್ಟೇ ಅಂತೆ, ಗಂಜಿ ಮತ್ತು ಅದಕ್ಕೆ ನೀರು ಮತ್ತು ಸ್ವಲ್ಪ ಮೊಸರು ಅಷ್ಟೇ, ಉಪ್ಪು ಹಾಕಿ, ಮತ್ತೆ ಏನಿಲ್ಲ, ಏನು ತಿನ್ನಲಿಕ್ಕಿಲ್ಲ, ಜ್ಯೂಸ್ ಇಲ್ಲ, ಫ್ರೂಟ್ಸ್ ಇಲ್ಲ, ಏನಿಲ್ಲ. ಮೊಸರು ಹೇಳಿದಲ್ಲ ಮೊಸರು ಅದೇ. ನಿನ್ನೆ ಏನು ತಿಂದ್ರಿ ನೀವು ರಾತ್ರಿ? ನಾನು ಹೇಳಿದ್ದಕ್ಕೆ ಹೇಳಿ. ಏನು ತಿಂದೆ? ಮೀನು ಸಾರು, ಖಾರ ಮೀನು ಸಾರು ತಿಂದಿದ್ದಾರಮ್ಮ. ನಮಗೆ ಬೂತಾಯಿ ತಿನ್ನಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅಜ್ಜನಿಗೆ ಹೇಳು ತರಲಿಕ್ಕೆ, ಅಜ್ಜ ತಳ್ಕೊಂಡು ಬಂದು ಮಾಡಿ ಒಳ್ಳೆ ತಿಂದಿದ್ದಾರಮ್ಮ ನಿನ್ನೆ ರಾತ್ರಿ. ಕಾಚಾ ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪ ತಿಂದು ಕೂಡ ಇದಾಗುತ್ತೆ. ನಾನು ನಿನ್ನೆ ಖಾಲಿ ಮಜ್ಜಿಗೆ, ಮಜ್ಜಿಗೆ ಮಾತ್ರ ಕುಡಿದ, ಅವನು ಬಚಾವಾದ. ನಾನು ಹೇಳಿದ್ದೆ, ನಂಗೆ ಗೊತ್ತಾಯ್ತು ತಿಂದರೆ ಅದು ಹಂಗೆ ಆಗ್ತದೆ ಅಂತ. ಇವತ್ತು ನಾನು ತಿಂದಿದ್ದೀನಿ ಮಧ್ಯಾಹ್ನ ಖಾರ. ಇದು ಇವತ್ತಿನ ಸ್ಟೋರಿ ನಮ್ಮದಿಷ್ಟು. ಇವತ್ತು ಬರ್ಡೇ, ಇವತ್ತು ನಮಗೆ ಮಾಡಲಿಕ್ಕೆ ಆಗಲಿಲ್ಲ, ಬೇಜಾರು ನನಗೆ. ಅದೇ ಈಗ ವಿನ್ಯಾಸ್ ಬಂದಿದ್ದಾನೆ, ಚಿಕನ್ ಒಂದು ತಂದು ನಾನೇ ಮಾಡಬೇಕಂತೇಳಿ ಹಾಸ್ಪಿಟ್ಲಿಗೆ ಹೋಗುವ ಮೊದಲು ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಟು ಮತ್ತೆ ಅಲ್ಲಿ ಪಾಯಸ ಮಾಡಿ ಪಾಯಸಕ್ಕೆಲ್ಲ ರೆಡಿ ಮಾಡಿ ಇಡ್ಲಿಕ್ಕೆ ಹೇಳಿದ್ದೆ. ಪಜ್ಜುಗೆ ಹಾಲೆಲ್ಲ ತಂದು ಎಲ್ಲ ಬಂದು ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಹೀಗೆ ಆಯಿತು. ನನಗೆ ಎಂತ ಮಾಡ್ತಾ ಇದ್ದಾರೆ ಕೆಳಗಡೆ ನಂಗೆ ಗೊತ್ತಿಲ್ಲ. ಡಿಸ್ಕಷನ್ ಆಗ್ತಾ ಉಂಟು. ಹೇಗಿದ್ದೀರಾ ಆಂಟಿ? ಹೇಗಿದ್ದೀರಾ ಅಂಕಲ್? ಡಿಸ್ಕಷನ್ ಆಗ್ತಾ ಉಂಟಾ? ಸೇಮ್ ಅಲ್ಲ, ಹಬ್ಬ ಹೌದೌದು. ಏನು ಮಾಡ್ತೀರ ನೋಡ.
ನಾವು ಶೆಫ್ ಬಂದಿದ್ದಾರೆ. ಪಾಪ ನೋಡಿ ವಿನ್ಯಾಸ್ ಅವನಿಗೆ ಬಂದು ಕೆಲಸ ಪಾಪ ಕುಕಿಂಗ್ ಮಾಡ್ತಿದ್ದಾನೆ. ಇದಕ್ಕೆ ಎಂತ ಕಡಿಮೆ ಇಲ್ಲ ನಾಟಕ ಮಾಡ್ಲಿಕ್ಕೆ. ಆದ್ರೆ ಬೇಡ ಬೇಡ ನಾನ್ ಮಾಡ್ತೇನೆ, ಇಷ್ಟು ಮಾಡ್ಲಿಕ್ಕೆ ಆಗಿದೆ ಅದು ಮಿಕ್ಸ್ ಮಾಡ್ತೇನೆ, ಮಾಡಿಟ್ಟಿದ್ದು ನಾನು. ಬೇಡ ಬೇಡ ನಾನು ಮಾಡ್ತೇನೆ. ನೋಡಿ ವಿನ್ಯಾಸ್ ಇದು ಅನ್ಕಂಡೀಷನಲ್ ಎಫರ್ಟ್. ಸ್ವಲ್ಪ ಹೆಲ್ಪ್ ಮಾಡುವಂತ ಮನೆ ಅದು ಮಾಡ್ಲಿಕ್ಕೆ ನಂಗೆ ಬರೋದಿಲ್ಲ. ಏನ್ ಮಾಡ್ತಿದ್ದೆ ವಿನ್ಯಾಸ್? ಚಿಕನ್ ಮಸಾಲ ಅಷ್ಟೇ, ಅದು ನಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗೆ ಮಾಡುದು ಅಲ್ಲ, ನಾನು ಮಾಡಿ ಇಟ್ಟು ಹೋದದ್ದು ಆ ಕಡೆ, ಅದು ಮಾಡ್ಬೇಕಂತ ಇರ್ಲಿಲ್ಲ. ಆಯ್ತು ಮಾಡ, ಈಗ ಹೆಲ್ಪ್ ಮಾಡುವಂತ ಬೇಡ. ಇದು ನಂದು ಫೇವ್ರೆಟ್. ಇದಕ್ಕೆ ಇದು ಫ್ರೈ ಸಹ ಮಾಡ್ಬೋದು, ಅಂದ್ರೆ ಮೀನಿನ ಮಸಾಲೆ ಎಲ್ಲ ಹಾಕಿ, ಇಲ್ಲಾಂದ್ರೆ ಪೋಡಿ ಸಹ ಮಾಡ್ಬೋದು. ಏನ್ ಮಾಡ್ಬೋದಲ್ಲ ಮತ್ತೆ ಇದೆಲ್ಲ ಮಾಡ್ತಾರೆ ಅವರೆಲ್ಲ, ಇದು ಪಲ್ಯ ಎಲ್ಲ ನೋಡಿ ಉಕ್ಕಾಡಿದೆ. ನಮ್ಮ ಹಳೆ ಡಿಸೈನ್ ನೋಡಿ. ಅಜ್ಜಿ ಎಂತಾಯ್ತು? ಹೆದರಿಕೆ ಆಯ್ತಾ ಅಮ್ಮನನ್ನು ನೋಡಿ ಇವತ್ತು? ಹೌದು, ಹೆದರಿಕೆ ಅಂದರೆ ಇಲ್ಲಿ ಮದ್ದಿಗೆ ಹೋಗಿ ಇಲ್ಲಿ ಮಾತಾಡ್ತಾ ಸ್ವಲ್ಪ ಹೊತ್ತು ನಿಂತಲು, ಏನಾಯಿತು ನಿನಗೆ ಅಂತ ಅಂದರೆ ಹೀಗೆ ಹೇಳಿದರು ಡಾಕ್ಟ್ರ್ ಅಂತ ಹೇಳಿ, ಸ್ವಲ್ಪ ನನಗೆ ತಲೆ ಸುತ್ತು ಬರ್ತದೆ ಅಂತ ಹೇಳಿದರು. ರೋಯ ನನಗೆ ತಲೆ ಸುತ್ತು ಬರ್ತದೆ ಅಂತ. ಲಿಫ್ಟಲ್ಲಿ ಹೋಗಿ 1 ನಿಮಿಷ ಸಹ ಆಗಲಿಲ್ಲ, ಬಿದ್ದು ಸಹ ಆಗಿದೆ. ಹೌದಾ? ಒಂದೇ ಸಲ ನಾನು ಇಲ್ಲಿ ಸಾರು ಮಾಡ್ತಾ ಇದ್ದೆ, ಎಂತ ಅಂತ ನೋಡುವಾಗ ಅಲ್ಲಿ ಬಿದ್ದು ಸಹ ಇದು ಮಾಡಿ ಆಗಿದೆ ಬೆಡ್ಡಿನ ಮೇಲೆ. ಮತ್ತೆ ಕೈಯನ್ನು ಹೀಗೆ ಮಾಡಿದರು, ಕಾಲನ್ನು ತಿಕ್ಕಿದರೂ ಸಹ ಮಾತೇ ಬರೋದಿಲ್ಲ. ಒಂದ್ಸಲ ನಡುಕ ಸ್ಟಾರ್ಟ್ ಆಯಿತು. ಹೌದು, ಕಷಾಯ ಅದು ಎಲ್ಲ ತುಂಬ ಇದು ಅಂತ ಕಷಾಯ ಜೀರಿಗೆ ಎಲ್ಲ ಹಾಕಿ ಮದ್ದೆಲ್ಲ ಜೀರಿಗೆ ಎಲ್ಲ ಕಷಾಯ ಎಲ್ಲ ಹಾಕಿ ಕಷಾಯ ಮಾಡಿ ಕೊಡಬೇಕು. ಅವಾಗೊಂದು ಕೊಟ್ಟರೆ ಅದೇ ಅದು. ಇನ್ನೊಮ್ಮೆ ಮಾಡಿ ಇಟ್ಟಿದ್ದಾರೆ ಈಗ. ಗಾಡ ಕಷಾಯ ಎಕ್ಸ್ಪರ್ಟ್ ನಮ್ಮದು. ಇದು ಕಷಾಯ ಭಾರಿ ಒಳ್ಳೆ ಮದ್ದು. ಆವೊಮ್ಮೆ ಮಾಡಿ ಕೊಟ್ಟರು, ಆವೊಮ್ಮೆ ಮಾಡಿ ಈಗ ಮಾಡಿ ಇಡ್ತಾ ಇದ್ದಾರೆ. ಯಬ್ಬ ನಮ್ಗೆ ಒಂಥರ ಆಯ್ತಲ್ಲ ಅಮ್ಮನ ನೋಡುವಾಗ. ತಲೆ ಫಸ್ಟ್ ಟೈಮ್ ನೋಡಿದ ಅವರಿಗೆ ತಲೆ ಬಿದ್ದು, ಅದಕ್ಕೆ ನಾನೇ ಹುಡಿ ಬಂದ, ನಾನಿದ್ದೆ ಮೇಲೆ. ಏನ್ ಮಾಡ್ತೀರಮ್ಮ? ನನಗೆ ಸ್ವಲ್ಪ ಇದು ಮಾಡೋಣ ಅಂತ ಪಾಯಸ. ಹಾಲೆ ಮಮ್ಮಿ ನಿನ್ನೆ ಮಾಡಿ ಕೊಡ್ಲಿಕ್ಕೆ ಇತ್ತು ನನಗೆ, ಆದರೆ ನನಗೆ ಹುಷಾರಿರ್ಲಿಲ್ಲಲ್ಲ. ಅದ್ರ ನಿಮ್ಗೆ ತಿನ್ಲಿಕ್ಕೆ ಆಗಲ್ಲ. ನನಗೆ ಬೇಡ, ನನಗೆ ಅಷ್ಟೇ. ಅವರಿಗೆ ಅದು ಮಾಡಿ ಕೊಡದಿದ್ರೆ ನನಗೆ ಸಮಾಧಾನ ಇಲ್ಲ, ಬೇಜಾರಾಗಿತ್ತು ನನಗೆ. ಅವರ ಅಪರೂಪ ಕೇಳೋದು ಪಾಪ. ಯಾರು ಸೆಲೆಬ್ರೇಟ್ ಮಾಡಿಲ್ಲ ನಿನ್ನೆ? ನಿನ್ನೆ ಸೆಲೆಬ್ರೇಟ್ ಕೂಡ ಮಾಡಲಿಲ್ಲ. ನೀವು ಮೆಡಿಟೇಷನ್ ಮಾಡ್ತಿದ್ದೀರಲ್ಲ ನಿನ್ನೆ, ಅದಕ್ಕೋಸ್ಕರ ಈಗ ಪೆಟ್ಟು ತಿನ್ಬೇಡ ಆಯ್ತಾ? ಹಾಗೆ ಶಾವಿಗೆ ಪಾಯಸ ಇಷ್ಟ ತುಂಬ, ಸ್ವಲ್ಪ ಪಾಯಸ ಮಾಡೋಣ ಅಂತ. ಇದು ಇದು ತುಪ್ಪ ಹಾಕಿ ಸ್ವಲ್ಪ ಶಾವಿಗೆ ಹಾಲು ಅಷ್ಟೇ ಹಾಕಿ ಮಾಡೋದು, ಸ್ವಲ್ಪ ಬಳಿಕ ಹಾಕಿ ಈಸಿ ಪಾಯಸ. ನೀವು ಯಾಕೆ ಕರ್ಟೇನ್ ಹಾಕಿದ್ದೀರಾ? ಒಂದು ಸೈಡ್ ಇದು ಬಿಸಿ ಆಗುವಾಗ ಇನ್ನೊಂದು ಸೈಡ್ ಹಾಲು ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಸಿಕ್ಕಿ ಬಿದ್ದ ಅಮ್ಮ. ಅಪ್ಪ ಅಪ್ಪ, ಇಲ್ಲಿ ದ್ರಾಕ್ಷಿ ಇಷ್ಟು ನೋಡಿ ಹಿಂಗೆ ಕಜಕ್ ಅಂತ ತಿಕ್ಕೊಂತೀರ ಇನ್ನು एकच काम गेलं बाबा. एक मूठ काम गेलं, मोठी आहे मोठू. ಹಾಲು ಹಾಲು ಒಂದು ಸೈಡ್ ಬಿಸಿ ಮಾಡುವಾಗ ಇನ್ನೊಂದು ಸೈಡ್ ಆಗುತ್ತೆ ಸರಿಯಾಗಿ. ಸಿಂಪಲ್ ಅಲ್ಲ, ನಾನು ಹೇಳ್ತೀನಿ. ನಾನು ನೋಡಲೇ ಇಲ್ಲ ಇವತ್ತು ತನಕ ರೆಸಿಪಿ. ನಾನು ಹೇಳ್ತೀನಿ ಹಿಂಗೆ ಇರ್ಬೋದು ಅಂತ. ಹೇಳು. ಫಸ್ಟ್ ಸೇಮೆ ಮತ್ತೆ ಗೀ
ಮಿಕ್ಸ್ ಮಾಡಿದ್ದು, ಮತ್ತೆ ಹಾಲು ಬಿಸಿ ಮಾಡಿದ್ದು, ಮತ್ತೆ ಇದು ಹಾಕುದು ಎಂತದ್ದು ಕ್ರೀಮ್ ಉಂಟು ಕಂಡೆನ್ಸ್ ಮಿಲ್ಕ್. ಕಂಡೆನ್ಸ್ ಮಿಲ್ಕ್ ಹಾಕ್ಬೇಕಂತ ಇಲ್ಲ, ಸಕ್ಕರೆ ಹಾಕಿದ್ರೆ ಆಗುತ್ತೆ. ನಮ್ದು ಉಂಟಲ್ಲ ಅದಕ್ಕೆ ಹಾಕ್ತೇವೆ. ಅದು ಹಾಕುದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಲಾಸ್ಟಿಗೆ ದ್ರಾಕ್ಷಿ ಮತ್ತೆ ಕ್ಯಾಶ್ಯೂ ಹಾಕುದು ಅಷ್ಟೇ ಅಲ್ಲ. ಫ್ರೈ ಮಾಡಿ ನೋಡಿ. ವೆರಿ ಗುಡ್. ಈಗ ವಿನ್ನೂದು ಬಾಡಿ ಬಂದಿದೆಲ್ಲ ಈಗ ನಮ್ಮ ಬಾಡಿ ಬಿಲ್ಡರ್ ನೋಡಿ, ಬಾಡಿ ಬಿಲ್ಡರ್ ಅಷ್ಟಾಗಲಿಲ್ಲ. ನಮ್ಮ ಪುಚಿಕ್ ರೋಷನ್. ಇದು ನಾನು ತಿನ್ಲಿಕ್ಕಾಗಲ್ಲ, ಅಮ್ಮ ತಿನ್ಲಿಕ್ಕಾಗಲ್ಲ. ನಮಗಿಬ್ಬರಿಗಿಲ್ಲ, ನಮಗಿಬ್ಬರಿಗೆ ಮನಾ ಹೇ, ಖಾನಾ ಮನಾ ಹೇ. ಓಕೆ, ಪಾಯಸ ರೆಡಿ. ಸ್ವಲ್ಪ ಕೇಸರ್ ಹಾಕೋಣ, ಸ್ವಲ್ಪ ಬಾದಾಮ್ ಹಾಕೋಣ, ಮಿಕ್ಸ್ 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 ಮಾಡಿ. ಇದೆಲ್ಲ ಹಾಕಿ ಆಯಿತು. ಏಲಕ್ಕಿ ಎಲ್ಲ ಇವಾಗ ನಟ್ಸ್ ರೆಡಿ. ಪಾಯಸ ಘಮ ಘಮ ಶಾವಿಗೆ ಪಾಯಸ. ಮಲಗುದು ನೋಡಿ ಅಂತ ಇವರು ಇಲ್ಲಿ ಇಲ್ಲ. ಇವರೆಲ್ಲ ಮಸ್ತ್ ಮೂವಿ ನೋಡುದು. ಮೂವಿ ಅವರೆಲ್ಲ ಅಲ್ಲಿ, ಇವರಿಲ್ಲಿ. ಓಕೆ ನೋಡಿ, ಇವತ್ತು ಮತ್ತೆ ಹಾಕ್ಲಿಕ್ಕುಂಟು ಎಂತ ಇಂಜೆಕ್ಷನ್ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಮತ್ತು ನನ್ನ ಹಸ್ಬೆಂಡ್. ಉಳಿದವರಿಗೆ ಇವತ್ತು ಇದಕ್ಕೆ ಹೋಗ್ಲಿಕ್ಕುಂಟು, ಮಾಸಿಗೆ ಹೋಗ್ಲಿಕ್ಕುಂಟು 5 ಗಂಟೆಗೆ. ನಮಗೆ ಕರೆಕ್ಟ್ 4 ಗಂಟೆಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕುಂಟು. ಅಲ್ಲಿ ಟ್ರಿಪ್ ಎಲ್ಲ ಹಾಕುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಹಾಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಆಮೇಲೆ ನಾಳೆ ಕೂಡ ಹಾಗೆ ಬರಲಿಕ್ಕೆ ಹೇಳಿದ್ದಾರೆ, ಅದು ಇದೇ ಟೈಮಿಗೆ ಹೋಗಲಿಕ್ಕೆ. ನಾಳೆ ಕೂಡ ಗುಡ್ ಫ್ರೈಡೆ, ನಾಳೆ ಕೂಡ ಹೋಗಲಿಕ್ಕೆ ಆಗಲ್ಲ. ಹೋಗ್ತಾ ಇದ್ದೀವಿ ಇವಾಗ. ಫುಲ್ಲು ಸುಸ್ತಾಗ್ತಾ ಉಂಟು. ಇವತ್ತು ಸ್ವಲ್ಪ ಎಷ್ಟೋ ಪರವಾಗಿಲ್ಲ, ಮಧ್ಯಾಹ್ನ ಮೇಲೆ ಎಷ್ಟೋ ಪರವಾಗಿಲ್ಲ ನನಗೆ ಇವತ್ತು. ಆದರೆ ಸ್ವಲ್ಪ ತಲೆನೋವೆಲ್ಲ ಉಂಟು ಅಷ್ಟೇ. ಇಲ್ಲಿ ನೈಟ್ ಕೂಡ ಇದಾಯ್ತಲ್ಲ, ಮತ್ತೆ ಪುನಃ ಮತ್ತೆ ತಲೆ ಸುತ್ತಿ ಬಿದ್ದೆ ಅಂತ. ನಿನ್ನೆ ರಾತ್ರಿ ಊಟ ತರಲಿಕ್ಕೆ ಹೋಗಿದ್ರು ಕೆಳಗಡೆ, ನನಗೆ ಬರುವ ತನಕ ಇದಿಲ್ಲ. ಮತ್ತೆ ಎಂತಾಯ್ತು? ಮತ್ತೇನಿಲ್ಲ, ಮತ್ತೆ ಅಲ್ಲಿ ನಾನು ಸ್ವಲ್ಪ ಗಂಜಿ ಕೊಟ್ಟೆ, ಮತ್ತೆ 2 ತುತ್ತು ಕೊಟ್ಟೆ ನಿನ್ನೆ. ಮತ್ತೆ ಟ್ಯಾಬ್ಲೆಟಾ? ಮತ್ತೆ ಟ್ಯಾಬ್ಲೆಟ್. ಮತ್ತೆ ಬಿದ್ದಿದ್ದೆ, ಗೊತ್ತಿಲ್ಲ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಎಚ್ಚರ ಆಯ್ತು. ತುಂಬ ಕಷ್ಟ ಆಯ್ತು. ಯಾರು ಕಷ್ಟ? ನಿಮಗೆಲ್ಲ ಇಲ್ಲ. ಇವಾಗ ಡಾಕ್ಟರ್ ಬಂತು, ಇಲ್ಲೇ ಹತ್ರನೇ ಉಂಟು ಕ್ಲಿನಿಕ್, ಅಲ್ಲಿಗೆ ಹೋಗ್ತಾ ಇತ್ತು. ಮರಳಿ ಬೆಡ್ಡಿಗೆ. ಓಕೆ, ಇವತ್ತು ನಮಗೆ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ಆದರೆ ಅಮ್ಮ ಎಲ್ಲ ಇಲ್ಲ, ಅವರಿಗೆಲ್ಲ ಹುಷಾರಿಲ್ಲ ಅಲ್ಲ, ಅದಕ್ಕೆ ನಾವೇ ಹೋಗುದು. ಎಲ್ಲರೂ ಕೆಳಗೆ ಮಲಗಿದ್ದಾರೆ, ಅದಕ್ಕೆ ಬನ್ನಿ ಎಬ್ಬಿಸುವ. ನೋಡಿ, ಎಲ್ಲರೂ ಮಲಗಿದ್ದಾರೆ. ಎದ್ದೇಳಿ ಎದ್ದೇಳಿ, ಓಯ್ ಓಯ್ ಎದ್ದೇಳಿ ಎದ್ದೇಳಿ, ಎದ್ದೇಳ ಎದ್ದೇಳ, ಟೈಮ್ ಆಯಿತು, ಎದ್ದೇಳು. ಟೈಮ್ ಆಯಿತು, ಎಷ್ಟಾಯಿತು? 4:20 ಆಯಿತು. 4:20. ಇದೆಂತ ವಾಲ್ಪೇಪರ್ ಮತ್ತು ಇದು ಕರೆಕ್ಟ್ ಮ್ಯಾಚ್ ಆಗ್ತುಂಟಲ್ಲ, ಟೈಮ್ ಕೂಡ 4:20. ಎದ್ದೇಳ, 4:20 ಆಯಿತು, ಎದ್ದೇಳ, 4:20 ಆಯಿತು, ಎದ್ದೇಳು, ಎದ್ದೇಳ ಎದ್ದೇಳ. Wake up, wake up, wake up, right, wake up, ಎದ್ದೇಳು ಎದ್ದೇಳು. ವಾಸಮ್ ಮೆಲನ್ ಇದೆ, ವಾಸಮ್ ಮೆಲನ್, ಆಸಮ್ ಮೆಲನ್. ಯಾವುದು ದೊಡ್ಡದುಂಟು ನೋಡುವ.
ಕಳಿಂಗ ಅಲ್ಲ ಹ್ಞೂ ಸ್ವೀಟ್ ಉಂಟು. ಇದು ಒಳ್ಳೆ ಉಂಟು. ಇದು ಎಮ್ಮೆ ಇಂಟಿ ತಂದಿದ್ದು. ನೀವು ಕಟ್ ಮಾಡಿದ್ದ ಡಾಡಾ? ಮೊನ್ನೆ ಕಟ್ ಮಾಡಿದ್ದು ಸ್ವೀಟ್ ಇರಲಿಲ್ಲ, ನೀವು ಮಾಡಿದ್ದು. ಸ್ವೀಟ್ ಮೊನ್ನೆ ತಿಂದಿದ್ದಾನೆ. ಆ ಸ್ವೀಟ್ ನಾನು ಮೊನ್ನೆ ತಿಂದಿದ್ದಾನೆ. ಓ ಸ್ವೀಟ್ ನಮಗೆ, ಸ್ವೀಟ್ ಅವ್ರು ತಿಂದು ನಮಗೆ ಚಪ್ಪೆ ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ ಎಲ್ಲರೂ? ಇಲ್ಲ ಮಲಗಿದ್ದಾರೆ. ಅಯ್ಯ ಇದು ಹಂದಿ ಮಲಗಿದೆ. ಇವತ್ತು ಪ್ರಿಯನಿಗೆ ಪೈನಾಪಲ್ ಫ್ಲೇವರ್ ಕೊಟ್ಟಿದ್ದಾರೆ. ಜ್ಯೂಸು ಕುಡಿಬಾರ್ದು ಅಂತ ಅವರು ಕೊಡ್ತಾರೆ. ನಿನ್ನೆ ವೆನಿಲ್ಲ ಫ್ಲೇವರ್ ಬ್ಲೂ ಇತ್ತೆ ನಿನ್ನೆ. ಓ ಅದು ಬ್ಲೂ ಕೊರೆಸ್ ಅವನು ಎಂತ ಹೇಳ್ತಿರೋದು? ಅದು ನಾಳೆ ಪೈನಾಪಲ್. ನಾಳೆ ಯಾವುದು? ನಾಳೆ ವಾಟರ್ ಮೆಲನ್. ಎಷ್ಟು ಟೇಸ್ಟ್ ಉಂಟಾ? ಫಸ್ಟಿಗೆ ಡಾಡ ಮತ್ತು ಸಿಪ್ರಿ ಅಂಕಲ್ ಹೋಗೋದು. ಇವತ್ತು ವೈಟ್ ಹಾಕ್ಲಿಕ್ಕೆ. ವೈಟ್ ಇವಾಗ ನಡೆಯಂತೆ ನಮ್ಮ ಲಿಟಲ್ ರಾಕ್ ಸ್ಟಾರ್. ಹೋಗು. ಆಯ್ತಾ ನಿಮ್ಮದು? ನಿಮಗೆ ಡಾಡ ಕರೀತಿದ್ರು. ಅವರಿಲ್ಲಿದ್ದಾರೆ, ಅಜ್ಜಿ ಎಲ್ಲಿದ್ದಾರೆ? ಅಜ್ಜಿ ಎಲ್ಲಿದ್ದಾರೆ? ಆಗ ನಿನ್ನ ಅಂಕಲ್ ಹೊರಟು ನಿಂತಿದ್ದಾರೆ ಅಲ್ಲಿ. ಹೌದು, ಅಮ್ಮನಿಗೆ ಎಲ್ಲಿ ಹೋಗಿರ್ಲಿಲ್ಲ ಡಾಕ್ಟರ್ ಹತ್ರ. ಅಮ್ಮ ಹಾಸ್ಪಿಟಲಿಗೆ ಹೋಗಿದ್ದಾರೆ. ಅಮ್ಮ ಮತ್ತೆ ಅಪ್ಪ ಅಲ್ಲ? ಎಂತ ಹೋಗುವ. ಚರ್ಚಿಗೆ ಬಂದ್ವಿ ನಾವು. ಚರ್ಚಿಗೆ ಅಲ್ಲಿ ಕ್ಲಾರಿಂದ ನಮಗೆ ವೇಟ್ ಮಾಡ್ತಾ ಇದ್ದಾನೆ. ಒಟ್ಟಿಗೆ ಹೋಗುದು ನಾವೆಲ್ಲ. ಇವತ್ತು 3 ಗಂಟೆದು 3 ಗಂಟೆ ಹೇಳ್ತಾ ಇದ್ದಾನೆ ಮತ್ತೆ ಆಂಟಿ ಹೇಳುದು ಮಾತ್ರ. ಎಲ್ಲರೂ ಬಂದಿದ್ದಾರಲ್ಲ. ಅಮ್ಮ ಒಂದು ಬೈಟ್ ತಿಂದರು ಅಷ್ಟೇ, ಅವ್ರಿಗೆ ತಿಂದಿಗಿಲ್ಲ. ಆಮೇಲೆ ಚೂರು ಕೊಡು, ಚೂರು 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 ಕೊಡು, ಚೂರು. ಅಪ್ಪ ಜೋಡು ಅದೇ ಅಮ್ಮ ಹೇಳುದು. ಇದುಂಟಲ್ಲ ಕಳಿಂಗ ಏನು ಹೇಳುದು? ವಾಟರ್ ಮೆಲನ್. ಅದು ಕೊಡು ನನಗೆ ಚೂರು. ಚೂರು ಕೊಡು, ಚೂರು ಕೊಡು, ಚೂರು ಕೊಡು. ಅಪ್ಪ ಜೋರು ಮಾಡ್ತಾ, ಇಲ್ಲ ಇಲ್ಲ ನಿಂಗೆ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥಾಗ. ಈಗ 1 ಸ್ಪೂನ್ ಸ್ವಲ್ಪ ಕಟ್ ಮಾಡಿ ಕೊಟ್ಟು ನಾಮ್ ಅಂತ ತಿಂದ್ರೆ ಅಮ್ಮ. ಅದು ತುಂಬ ಸಿಹಿ ಉಂಟಲ್ಲ. ನಿಮ್ಮದು ಇದಾಗಿದೆಯಲ್ಲ, ಅದು ಇದಾಗಿದೆಯಲ್ಲ, ನಿಮ್ಮ ಡೈಜೆಷನ್ ಸ್ವಲ್ಪ ನಾರ್ಮಲ್ ಆಗಿ. ಅಮ್ಮ ನಂದು ಕೇಳಲ್ಲ, ಯಾರ್ದು ಕೇಳಲ್ಲ, ಡಾಕ್ಟರ್ ಇದು ಕೇಳಲ್ಲ. ಅಮ್ಮ ಯಾವಾಗಲೂ ಅವರ ನಾಲಿಗೆಗೆ ಕೇಳೋದು. ಅವಳಿಗೆ ಪಾಪ ಜ್ಯೂಸಲ್ಲಿ ಇಲ್ಲ ಅಂತ ಇವತ್ತು ಡಾಕ್ಟರ್ ಪೈನಾಪಲ್ ಜ್ಯೂಸಲ್ಲಿ ಕೊಟ್ಟು ನೋಡಿದ್ರು. ಒಳ್ಳೇದಿಲ್ಲ ಟ್ರಿಪ್ಪಲ್ಲಿ ಲೀಟರ್ ಜ್ಯೂಸ್ ಕೊಟ್ಟಿದ್ದಾರೆ. ಚೂರು ಎಷ್ಟು ಚೂರು ಬೇಕಮ್ಮ ಇನ್ನು. ಈಗ ಲೈಮ್ ಟೀ ಆಗ್ತಾ ಉಂಟು. ಓಕೆ ಆಯಿತು, ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ.